ಶಿವಣ್ಣ ಪೊಲೀಸ್ ಆಗಿ ಅಭಿನಯವನ್ನು ಮಾಡ್ತಾ ಇದ್ದಾರಂತೆ, ಆಮೇಲೆ ರೌಡಿ ಆಗಿಬಿಡ್ತಾರಂತೆ ಅಂತೆಲ್ಲ ಚರ್ಚೆ. ಅಣ್ಣವ್ರು ಹಾಡಿದ್ಬಿಟ್ರೆ ಸಾಕು, ಏನೋ ಅಣ್ಣವರೇ ಅಭಿನಯವನ್ನು ಮಾಡಿಬಿಟ್ಟಿದ್ದಾರೆ ಅನ್ನೋ ಸಿನಿಮಾದಲ್ಲಿ ಅನ್ನೋ ರೀತಿಯಲ್ಲಿ ಅಭಿಮಾನಿಗಳು ಪ್ರತಿಕ್ರಿಯೆಯನ್ನು ಕೊಡ್ತಾಯಿದ್ರು. ದಸರಾ ದಿನ ಆ ಸಿನಿಮಾ ರಿಲೀಸ್ ದಿನ ಏನು ಜನ ಇದ್ರು ಅದರ ದುಪ್ಪಟ್ಟು ಜನ ಇರ್ತಾರೆ ರಣಜಿತ್ ಚಿತ್ರಮಂದಿರ. ಮೇ 23ನೇ ತಾರೀಕು ಗುರುವಾರ ಆ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು. ಆದರೆ ಮೇ 21 ತಮಿಳ್ನಾಡಿನಲ್ಲಿ ನಮ್ಮ ಭಾರತದ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿಯವರ ಹತ್ಯೆ ಆಗುತ್ತೆ. ಶಿವಣ್ಣನ ಸಿನಿಮಾಗೆ ರಾಜನ್ ನಾಗೇಂದ್ರ ಮ್ಯೂಸಿಕನ್ನು ಕೊಡ್ತಾ ಇರ್ತಾರೆ. ನಂಜುಂಡಿ ಕಲ್ಯಾಣ 1 ವರ್ಷ ಓಡಿರುತ್ತೆ. ಗಜಪತಿ ಗೌರಭಂಗ 25 ವಾರ. ಮೃತ್ಯುಂಜಯ ಸಿನಿಮಾ 100 ಡೇಸ್ ಹೋಗುತ್ತೆ. 90ರಲ್ಲಿ ಮೃತ್ಯುಂಜಯ ಆದಮೇಲೆ 95ರಲ್ಲಿ ಗಡಿಬಿಡಿ ಅಳಿಯ ಸಿನಿಮಾದಲ್ಲಿ ಶಿವಣ್ಣ ಮತ್ತು ಮಾಲಾಶ್ರೀ ಒಟ್ಟಾಗಿ ಅಭಿನಯವನ್ನು ಮಾಡ್ತಾರೆ. ರಾಜೀವ್ ಗಾಂಧಿ ಅವರ ಹತ್ಯೆ ಆಯಿತು. ಸಿನಿಮಾ ರಿಲೀಸ್ ಮುಂದಕ್ಕೆ ಹೋಗುತ್ತೆ. ಅಂದರೆ ಗುರುವಾರ ರಿಲೀಸ್ ಆಗಬೇಕಾಗಿದ್ದು ಶುಕ್ರವಾರಕ್ಕೆ ಹೋಗುತ್ತೆ, ಮೇ 24ನೇ ತಾರೀಕು. ಸ್ಟಾರ್ ಕಟ್ಟಕ್ಕೆ ಅಂತ ಮೆರವಣಿಗೆಯಲ್ಲಿ ಬರ್ತಾ ಇರ್ತಾರಂತೆ. ಆಗ ಪೊಲೀಸ್ನವರು ಲಾಠಿ ಚಾರ್ಜ್ ಮಾಡಿ ಭಾರತ್ ಬಂದ್ ಆಗಿದೆ, ಯಾರು ಓಡಾಡೋ ಆಗಿಲ್ಲ ಅಂಥೇಳಿ ದೊಡ್ಡ ಲಾಠಿ ಆಗಿತ್ತು. ಮೃತ್ಯುಂಜಯ ಸಿನಿಮಾದಲ್ಲಿ ಶಿವಣ್ಣ ಮತ್ತು ಮಾಲಾಶ್ರೀ ಒಟ್ಟಾಗಿ ಅಭಿನಯ ಮಾಡ್ತಾ ಇದ್ದಾರೆ ಅನ್ನೋದೇ ಆಗ ಬಹು ಚರ್ಚೆಯ ವಿಚಾರ. ಆ ಸಿನಿಮಾ ಏನಾದರೂ ರೀಮೇಕ್ ಆಗದೇ ಇದ್ದಿದ್ರೆ ಶಿವಣ್ಣನಿಗೂ ಪ್ರಶಸ್ತಿ ಬರೋದು ರಾಜ್ಯ ಪ್ರಶಸ್ತಿ, ಅಶ್ವಥ್ ಅವ್ರಿಗೂ ಅತ್ಯುತ್ತಮ ಪೋಷಕ ನಟ ಅನ್ನೋ ರಾಜ್ಯ ಪ್ರಶಸ್ತಿ ಬರ್ತಿತ್ತು. ಶಿವಣ್ಣನ 2 ಪ್ರಮುಖ ಸಿನಿಮಾಗಳ ಬಗ್ಗೆ ಇವತ್ತು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಒಂದು ಮೃತ್ಯುಂಜಯ, ಮತ್ತೊಂದು ಮೋಡದ ಮರೆಯಲ್ಲಿ. ಈ 2 ಸಿನಿಮಾಗಳು ಸಾಕಷ್ಟು ಚರ್ಚೆಯನ್ನು ಹುಟ್ಟು ಹಾಕಿರುತ್ತೆ ಆ ಸಿನಿಮಾ ರಿಲೀಸ್ಗೂ ಮುಂಚೆ. ಮೃತ್ಯುಂಜಯ ಸಿನಿಮಾ 1990 ಆಗಸ್ಟ್ ತಿಂಗಳಲ್ಲಿ ರಿಲೀಸ್ ಆಗುತ್ತೆ. ಮಾಲಾಶ್ರೀ ಮತ್ತು ಶಿವಣ್ಣ ಕಾಂಬಿನೇಷನ್ನ ಪ್ರಪ್ರಥಮ ಸಿನಿಮಾ ಮತ್ತು ಮಾಲಾಶ್ರೀ ಅವರ ವೃತ್ತಿ ಜೀವನದ 3ನೇ ಸಿನಿಮಾ. ಮೊದಲ 2 ಸಿನಿಮಾ ನಂಜುಂಡಿ ಕಲ್ಯಾಣ ಮತ್ತು ಗಜಪತಿ ಗರ್ವಭಂಗ ಸೂಪರ್ ಡೂಪರ್ ಹಿಟ್ ಆಗಿರುತ್ತೆ. ಅದಾದ ನಂತರ ಬರುವಂಥದ್ದೇ ಮೃತ್ಯುಂಜಯ. ನಂಜುಂಡಿ ಕಲ್ಯಾಣ ಮತ್ತು ಗಜಪತಿ ಗರ್ವಭಂಗ ಸಿನಿಮಾ ಹಿಟ್ ಆಗ್ತಿದ್ದಾಗೇ ಅಭಿಮಾನಿಗಳಲ್ಲಿ, ಅಂದರೆ ಶಿವಣ್ಣನ ಅಭಿಮಾನಿಗಳಲ್ಲಿ ಒಂದು ಕುತೂಹಲ ಶುರುವಾಗುತ್ತೆ. ಮಾಲಾಶ್ರೀ ಶಿವಣ್ಣನ ಜೊತೆ ಒಂದು ಸಿನಿಮಾ ಮಾಡಬೇಕು, ತಕ್ಷಣವೇ ಈಡೇರಿತು ಅಂತ ಹೇಳ್ಬೋದು ಅಭಿಮಾನಿಗಳ ಕೋರಿಕೆ. ಅವರ 2 ಸಿನಿಮಾ ಹಿಟ್ ಆಗಿರುತ್ತೆ. 3ನೇ ಸಿನಿಮಾವಾಗಿ ಮೃತ್ಯುಂಜಯ ತೆರೆ ಕಾಣುತ್ತೆ. ಮೃತ್ಯುಂಜಯ ಸಿನಿಮಾದಲ್ಲಿ ಶಿವಣ್ಣ ಮತ್ತು ಮಾಲಾಶ್ರೀ ಒಟ್ಟಾಗಿ ಅಭಿನಯ ಮಾಡ್ತಾ ಇದ್ದಾರೆ ಅನ್ನೋದೇ ಆಗ ಬಹು ಚರ್ಚೆಯ ವಿಚಾರ. ನಂಜುಂಡಿ ಕಲ್ಯಾಣ ಅತ್ಯದ್ಭುತ ಯಶಸ್ಸಿನ ಹಿಂದೆ ಮಾಲಾಶ್ರೀ ಅವರ ಪಾಲು ಕೂಡ ಇರುತ್ತೆ. ಗಜಪತಿ ಗರ್ವಭಂಗದಲ್ಲೂ ಕೂಡ ಅಷ್ಟೇ ಮನೋಜ್ಞ ಅಭಿನಯವನ್ನು ನೀಡಿರ್ತಾರೆ. ಅದು ಕೂಡ 25 ವಾರಗಳ ಪ್ರದರ್ಶನವನ್ನು ಕಂಡಿರುತ್ತೆ. ಶಿವಣ್ಣನ ಜೊತೆ ಮಾಲಾಶ್ರೀ ಆ್ಯಕ್ಟ್ ಮಾಡಿದ್ರೆ ಅವರಿಬ್ಬರ ಕಾಂಬಿನೇಷನ್ ಯಾವ ರೀತಿ ವರ್ಕೌಟ್ ಆಗಬಹುದು, ರಾಘಣ್ಣನ ಜೊತೆ ಮಾಲಾಶ್ರೀ ಅವರ ಪೇರ್ ಸೂಪರ್ ಕಾಂಬಿನೇಷನ್ ಅಂತ ಹೆಸರು ಮಾಡಿರುತ್ತೆ. ಈಗ ಶಿವಣ್ಣನ ಜೊತೆ ಮಾಡ್ತಾ ಇದ್ದಾರೆ, ಅವರಿಬ್ಬರ ಕೆಮಿಸ್ಟ್ರಿ ಯಾವ ರೀತಿ ವರ್ಕೌಟ್ ಆಗಿರುತ್ತೆ ಅನ್ನೋ ಒಂದು ಕುತೂಹಲ ಶುರುವಾಗುತ್ತೆ. ಆ ಸಿನಿಮಾ ಶೂಟಿಂಗ್ ಶುರುವಾಗ್ತಿದ್ದಾಗೇ ಆ ಸಿನಿಮಾವನ್ನು ಕಣ್ಣು ತುಂಬ್ಕೋಬೇಕು, ಮಾಲಾಶ್ರೀ ಶಿವಣ್ಣನ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಸಿನಿಮಾ ಚೆನ್ನಾಗೇ ಬಂದಿರುತ್ತೆ ಅಂಥೇಳಿ ಚರ್ಚೆ ಶುರುವಾಗುವಂಥದ್ದು. ಯಾಕಂದರೆ ಗಜಪತಿ ಗರ್ವಭಂಗ ಮತ್ತು ನಂಜುಂಡಿ ಕಲ್ಯಾಣ 2 ಸಿನಿಮಾಗಳಿಗೂ ಚಿ ಉದಯಶಂಕರ್ ಅವರೇ ಕಥೆಯನ್ನು ಕೊಟ್ಟಿರ್ತಾರೆ. ಮೃತ್ಯುಂಜಯ ಸಿನಿಮಾಗೂ ಕೂಡ ಕತೆ, ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯ ಈ 4 ಜವಾಬ್ದಾರಿಯೂ ಕೂಡ ಚಿ ಉದಯಶಂಕರ್ ಅವರದ್ದೇ. ಆ ಸಿನಿಮಾದ ಡೈರೆಕ್ಟರ್ ಚಿ ಉದಯಶಂಕರ್ ಅವರ ಸಹೋದರ ಚಿ ದತ್ತರಾಜ್. ಶಿವಣ್ಣನ ಜೊತೆ ಅವರಿಗೆ ಮೊದಲನೇ ಸಿನಿಮಾ. ಮಾಲಾಶ್ರೀ ಶಿವಣ್ಣನ ಮೊದಲನೇ ಸಿನಿಮಾ ನಮ್ಮ ಮೈಸೂರಿನಲ್ಲಿ ರಣಜಿತ್ ಪದ್ಮ ಸರಸ್ವತಿ 3 ಥಿಯೇಟ್ರ್ ಬಂದಿರುತ್ತೆ. ಬೆಂಗಳೂರಿನಲ್ಲಿ ನರ್ತಕಿ ಮೇನ್ ಥಿಯೇಟ್ರು ಮೃತ್ಯುಂಜಯ. ಯಾವ ರೀತಿ ಓಪನಿಂಗ್ ಪಡೀತು ಅಂದರೆ ಅಣ್ಣವರ ಸಿನಿಮಾವನ್ನೇ ನಾವು ನೋಡ್ತಾ ಇದ್ದೀವಿ ಅನ್ನೋಷ್ಟರ ಮಟ್ಟಿಗೆ ಜನಸಾಗರ. ಒಟ್ಟಿಗೆ 2 ದಿನ ಟಿಕೆಟ್ ಕೊಡ್ತಾರೆ ರಣಜಿತ್ ಚಿತ್ರಮಂದಿರದಲ್ಲಿ. ಆ ಥರ ಫ್ಲೋ, ಜನಗಳು ಅಷ್ಟು ಆ ಸಿನಿಮಾವನ್ನು ನೋಡಬೇಕು ಅಂತೇಳಿ ಜನ ಕಾತರರಾಗಿರ್ತಾರೆ. ಯಾಕಂದರೆ ಮಾಲಾಶ್ರೀ ಶಿವಣ್ಣನ ಜೊತೆ ಮಾಡ್ತಾ ಇರುವಂಥದ್ದು, ಹಾಡುಗಳು ಬೇರೆ ಎಲ್ಲವೂ ಸೂಪರ್ ಡೂಪರ್ ಹಿಟ್ ಆಗಿಬಿಟ್ಟಿರ್ತದೆ. ಅದ್ಧೂರಿಯಾಗಿ ಆ ಸಿನಿಮಾ ಪ್ರದರ್ಶನವನ್ನು ಕಾಣುತ್ತೆ. ಅದನ್ನು ಮೈಸೂರಿನಲ್ಲಿ ರಣಜಿತ್ ಮತ್ತು ಬೆಂಗಳೂರು ನರ್ತಕಿ 2 ಕಡೆ 100 ಡೇಸ್ ಹೋಗುತ್ತೆ. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಮೊದಲ 50 ದಿನಗಳ ಕಾಲ ಹೌಸ್ಫುಲ್. ನಂಜುಂಡಿ ಕಲ್ಯಾಣ 1 ವರ್ಷ ಓಡಿರುತ್ತೆ. ಗಜಪತಿ ಗರ್ವಭಂಗ 25 ವಾರ. ಮೃತ್ಯುಂಜಯ ಸಿನಿಮಾ 100 ಡೇಸ್ ಹೋಗುತ್ತೆ. ಅಲ್ಲಿಗೆ ಮಾಲಾಶ್ರೀ ಅವರು ಕೂಡ ಆ್ಯಟ್ರಿಕ್ ಹೀರೋಯಿನ್ ಅಂತಲೇ ಅನಿಸ್ಕೋತಾರೆ. ಮೊದಲ 3 ಸಿನಿಮಾಗಳು ಕೂಡ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಶಿವಣ್ಣ ಮತ್ತು ಮಾಲಾಶ್ರೀ ಅವರ ಕಾಂಬಿನೇಷನ್ ಕೂಡ ಜನಗಳಿಗೆ ಇಷ್ಟ ಆಗುತ್ತೆ. ಇವರಿಬ್ಬರ ಜೋಡಿನಲ್ಲಿ ಮತ್ತಷ್ಟು ಸಿನಿಮಾ ಬರಲಿ ಅಂಥೇಳಿ ಅಭಿಮಾನಿಗಳು ಕಾಯ್ತಾ ಇರ್ತಾರೆ. ಆದರೆ ಅದಾದ ನಂತರ ಮಾಲಾಶ್ರೀ ಅವರು ಸಾಕಷ್ಟು ಬ್ಯುಸಿ ಆಗಿಬಿಡ್ತಾರೆ. ಅವರ ಕಾಲ್ ಶೀಟ್ ಸಿಗೋದೇ ಕಷ್ಟ ಅನ್ನೋಷ್ಟರ ಮಟ್ಟಿಗೆ ಅವರು ಬ್ಯುಸಿ ನಟಿ ಆಗಿಬಿಡ್ತಾರೆ. ಶಿವಣ್ಣನ ಜೊತೆ ಸಿನಿಮಾ ಅಂದಿದ್ರೆ ಕಾಲ್ ಶೀಟ್ ಸಿಗ್ತಾ ಇತ್ತು, ಆದರೂ ಆ ಕಾಲ ಕೂಡಿ ಬರೋದಿಲ್ಲ. 90ರಲ್ಲಿ ಮೃತ್ಯುಂಜಯ ಆದಮೇಲೆ 95ರಲ್ಲಿ ಗಡಿಬಿಡಿ ಅಳಿಯ ಸಿನಿಮಾದಲ್ಲಿ ಶಿವಣ್ಣ ಮತ್ತು ಮಾಲಾಶ್ರೀ ಒಟ್ಟಾಗಿ ಅಭಿನಯವನ್ನು ಮಾಡ್ತಾರೆ. ಅದು ಕೂಡ
ಸೂಪರ್ ಹಿಟ್ ಆಗುತ್ತೆ. ಅದಾದಮೇಲೆ 97ರಲ್ಲಿ ಗಂಗಾ ಯಮುನಾ ಸಿನಿಮಾ, ಅದರಲ್ಲಿ ಶಿವಣ್ಣ ಮತ್ತು ಮಾಲಾಶ್ರೀ ಒಟ್ಟಿಗೆ ಮಾಡುವಂಥದ್ದು, ಅದು ಕೂಡ ಹಿಟ್ ಸಿನಿಮಾಗಳ ಲಿಸ್ಟಿಗೆ ಸೇರುತ್ತೆ. ಒಟ್ಟು 3 ಸಿನಿಮಾಗಳಲ್ಲಿ ಮಾಲಾಶ್ರೀ ಮತ್ತು ಶಿವಣ್ಣ ಅಭಿನಯವನ್ನು ಮಾಡಿದರೆ ಆ 3 ಕೂಡ ಯಶಸ್ವಿ ಸಿನಿಮಾಗಳ ಸಾಲಿಗೆ ಸೇರಿದೆ. ಮತ್ತು ಆ ಸಿನಿಮಾದಲ್ಲಿ ಸಾಕಷ್ಟು ಹೆಸರು ಮಾಡಿದವರು ಮತ್ತೊಬ್ಬರು ಅಂದರೆ ಶಶಿಕುಮಾರ್. ಅದರಲ್ಲಿ ಶಿವಣ್ಣನ ತಮ್ಮನ ಪಾತ್ರದಲ್ಲಿ ಅವರು ಅಭಿನಯವನ್ನು ಮಾಡಿರ್ತಾರೆ. ಅವರು ಕೂಡ ಅಷ್ಟೇ ಶಿವಣ್ಣನಿಗೆ ಪೈಪೋಟಿಯಾಗಿ ಅಭಿನಯವನ್ನು ಕೊಟ್ಟಿರ್ತಾರೆ. ಮತ್ತು ಡ್ಯಾನ್ಸ್ ಕೂಡ ಶಿವಣ್ಣನಿಗೆ ಪೈಪೋಟಿ ಕೊಡುವಂಥ ಡ್ಯಾನ್ಸನ್ನೇ ಆಡಿರ್ತಾರೆ. ಸಿನಿಮಾದಲ್ಲಿ 2 ಸಾಂಗಲ್ಲಿ ಬರುತ್ತೆ ನೋಡಿ, ಶಿವಣ್ಣ ಮತ್ತು ಶಶಿಕುಮಾರ್ ಡ್ಯಾನ್ಸ್ ಮಾಡುವಂಥದ್ದು. ಈ ರೀತಿ ಆ ಸಿನಿಮಾ ಶಶಿಕುಮಾರ್ ಅವ್ರಿಗೆ ಹೆಸರು ತಂದು ಕೊಡ್ತು ಮತ್ತು ಮಾಲಾಶ್ರೀ ಅವರಿಗೆ ಒಂದು ರೀತಿ ಹ್ಯಾಟ್ರಿಕ್ ಹೀರೋಯಿನ್ ಅಂತ ಪಟ್ಟವನ್ನು ಕೊಡುತ್ತೆ. ಆ ಸಿನಿಮಾ 1990ನೇ ಇಸ್ವಿಯ ಯಶಸ್ವಿ ಸಿನಿಮಾಗಳ ಸಾಲಿಗೆ ಸೇರುತ್ತೆ. ಮತ್ತು ಆ ಸಿನಿಮಾ ರಿಲೀಸ್ ಆಗಿ 4-5 ವಾರ ಆಗಿರುತ್ತೆ. ಆಗ ದಸರಾ ಬರುತ್ತೆ. ದಸರಾದಲ್ಲಿ ನಮ್ಮ ಮೈಸೂರಿನಲ್ಲಿ ನೀವು ಹೇಳೋ ಹಾಗೆ ಇಲ್ಲ, ಸಿನಿಮಾ ಥಿಯೇಟ್ರ್ಗಳಂತೂ ಎಲ್ಲವೂ ಕೂಡ ಹೌಸ್ಫುಲ್ ಆಗ್ತಾ ಇರುತ್ತೆ. ಮೈಸೂರಿಗೆ ಯಾರು ಬಂದರೆ ಸಿನಿಮಾ ನೋಡಬೇಕು, ಸಿನಿಮಾ ನೋಡೋದೇ ಯಾರೂ ಹೋಗ್ತಿರಲಿಲ್ಲ, ಅಂತಹ ಕಾಲ ಅದು. ದಸರಾ ದಿನ ಆ ಸಿನಿಮಾ ರಿಲೀಸ್ ದಿನ ಏನು ಜನ ಇದ್ರು ಅದರ ದುಪ್ಪಟ್ಟು ಜನ ಇರ್ತಾರೆ ರಣಜಿತ್ ಚಿತ್ರಮಂದಿರದಲ್ಲಿ. ನಮ್ಮ ಅಣ್ಣಂದ್ರು ನಮ್ಮ ತಂದೆ ಇವತ್ತಿಗೂ ನೆನೆಸ್ಕೋತಾರೆ. ಆ ಥರ ದಸರಾ ದಿನ ಆ ಸಿನಿಮಾಗೆ ಜನ ಸಾಗರ ನೋಡಿ. ಆ ಸಿನಿಮಾ ಬಂದ 4-5 ವಾರ ಆಗಿದೆ, ಆದರೂ ದಸರಾದಲ್ಲಿ ಓವರ್ಫ್ಲೋ ಆಗಿ 2 ದಿನದ ಅವಾಗಲೂ ಒಟ್ಟಿಗೆ ಟಿಕೆಟ್ ಕೊಡ್ತಾರೆ. ಇವತ್ತು ದಸರಾ ದಿನದ 4 ಶೋ ಫುಲ್ ಆಗಿರುತ್ತೆ. ಮತ್ತು ಅದ್ರ ನಾಳೆದು ಮಾರ್ನಿಂಗ್ ಶೋ ಮ್ಯಾಟ್ನಿದು ಕೂಡ ಅವತ್ತೇ ಕೊಟ್ಟು ಮುಗಿಸ್ತಾರೆ. ಆ ಮಟ್ಟಿಗೆ ಆ ಸಿನಿಮಾ ಕ್ರೇಜನ್ನು ಕ್ರಿಯೇಟ್ ಮಾಡಿರುತ್ತೆ. ಮಾಲಾಶ್ರೀ ಶಿವಣ್ಣ ಸಿನಿಮಾದಲ್ಲಿ ಒಟ್ಟಾಗಿ ಅಭಿನಯವನ್ನು ಮಾಡಿದ್ದಾರೆ ಅನ್ನೋದೇ ಆ ಸಿನಿಮಾದ ಪ್ರಮುಖ ಹೈಲೈಟು. ಆ ಸಿನಿಮಾ ಸೂಪರ್ ಸಕ್ಸಸ್ ಆಗುತ್ತೆ. ಅದಾದ ನಂತರ 1991ರಲ್ಲಿ ಶಿವಣ್ಣನ ಮತ್ತೊಂದು ಸಿನಿಮಾ ರಿಲೀಸ್ ಆಗುತ್ತೆ, ಅದು ಮೋಡದ ಮರೆಯಲ್ಲಿ. ಆ ಸಿನಿಮಾ ಮಲಯಾಳಂನ ಕಿರೀಟಂ ಸಿನಿಮಾ ರೀಮೇಕ್. 89ರಲ್ಲಿ ಮೋಹನ್ ಲಾಲ್ ಅವರು ಮಲಯಾಳಂನಲ್ಲಿ ಆ ಸಿನಿಮಾದಲ್ಲಿ ಅಭಿನಯವನ್ನು ಮಾಡಿರ್ತಾರೆ, ಅದನ್ನು ರೀಮೇಕ್ ಮಾಡ್ತಾರೆ. ಇದು ಶಿವಣ್ಣನ 2ನೇ ರೀಮೇಕ್ ಸಿನಿಮಾ. ಮೊದಲನೇದು ಆಸೆಗೊಬ್ಬ ಮೀಸೆಗೊಬ್ಬ, 2ನೇದು ಮೋಡದ ಮರೆಯಲ್ಲಿ. ಮೋಡದ ಮರೆಯಲ್ಲಿ ಸಿನಿಮಾ ಡೈರೆಕ್ಟರ್ MS ರಾಜಶೇಖರ್ ಅವರು ರಾಜ್ ಕ್ಯಾಂಪ್ನ ಡೈರೆಕ್ಟರ್ ಅಂತಲೇ ಹೆಸರು ಮಾಡಿದ್ದಂಥವರು. ಅವರು ಆ ಸಿನಿಮಾದ ಡೈರೆಕ್ಟರ್ ಆಗ್ತಾರೆ, ಪಾರ್ವತಮ್ಮನವರ ಪ್ರೊಡ್ಯೂಸರು. ಮತ್ತು ಶಿವಣ್ಣನ ಸಿನಿಮಾಗೆ ರಾಜನ್ ನಾಗೇಂದ್ರ ಮ್ಯೂಸಿಕನ್ನು ಕೊಡ್ತಾ ಇರ್ತಾರೆ. ಅಲ್ಲಿವರೆಗೂ ಶಿವಣ್ಣನ ಸಿನಿಮಾಗಳಿಗೆ ಮ್ಯೂಸಿಕನ್ನು ಕೊಟ್ಟಿದ್ದಂಥವರು ಉಪೇಂದ್ರ ಕುಮಾರ್, ಶಂಕರ್ ಗಣೇಶ್ ಮತ್ತು ಹಂಸಲೇಖ ಅವರು ರಣರಂಗ ಸಿನಿಮಾಗೆ ಮ್ಯೂಸಿಕನ್ನು ಕೊಟ್ಟಿರ್ತಾರೆ. ಈ ಸಿನಿಮಾಗೆ ಹಿರಿಯ ಸಂಗೀತ ನಿರ್ದೇಶಕರು ರಾಜನ್ ನಾಗೇಂದ್ರ ಅವರು ಆಯ್ಕೆ ಆಗ್ತಾರೆ. ರಾಜನ್ ನಾಗೇಂದ್ರ ಅವರು ಆ ಸಿನಿಮಾದಲ್ಲಿ 4 ಸೊಗಸಾದ ಹಾಡುಗಳನ್ನು ಕೊಡ್ತಾರೆ. ಅಷ್ಟೇ ಸೊಗಸಾದ ಬ್ಯಾಕ್ಗ್ರೌಂಡ್ ಮ್ಯೂಸಿಕನ್ನು ಕೊಟ್ಟಿರ್ತಾರೆ. ಮೋಡದ ಮರೆಯಲ್ಲಿ ಸಿನಿಮಾ ಸಾಕಷ್ಟು ವಿಚಾರದಲ್ಲಿ ರಿಲೀಸ್ಗೂ ಮುಂಚೆನೇ ಚರ್ಚೆಯನ್ನು ಹುಟ್ಟು ಹಾಕಿರುತ್ತೆ. ಒಂದು, ಅದು ರೌಡಿಸಮ್ ಸಿನಿಮಾ. ಆ ಸಿನಿಮಾದಲ್ಲಿ ಶಿವಣ್ಣ ಪೊಲೀಸ್ ಅಧಿಕಾರಿಯಾಗಿ ಪಾರ್ಟ್ ಮಾಡ್ತಾ ಇದ್ದಾರೆ ಅಂತ ಆಗ ವದಂತಿ. ಅಂದರೆ ಆ ಸಿನಿಮಾದ ಪೋಸ್ಟರ್ಗಳಲ್ಲಿ ಪೊಲೀಸ್ ಡ್ರೆಸ್ನಲ್ಲಿದ್ದಂಥ ಶಿವಣ್ಣನ ಕೆಲ ಪತ್ರಿಕೆಗಳಲ್ಲಿ ಜಾಹೀರಾತು ಬಂದಿರುತ್ತೆ, ಶಿವಣ್ಣ ಪೊಲೀಸ್ ಡ್ರೆಸ್ ಹಾಕೊಂಡು ನಿಂತಿರುವಂಥ ಸೀನ್ಗಳು. ಹೀಗಾಗಿ ಈ ಸಿನಿಮಾದಲ್ಲಿ ಶಿವಣ್ಣ ಪೊಲೀಸಾಗಿ ಅಭಿನಯವನ್ನು ಮಾಡ್ತಾ ಇದ್ದಾರಂತೆ, ಆಮೇಲೆ ರೌಡಿ ಆಗಿಬಿಡ್ತಾರಂತೆ ಅಂತೆಲ್ಲ ಚರ್ಚೆ. ಮಲಯಾಳಂ ಸಿನಿಮಾ ನೋಡಿರೋರಿಗೆ ಅದು ಗೊತ್ತಾಗೋದು. ಮಲಯಾಳಂ ನೋಡಿಲ್ಲದೆ ಇರೋರಿಗೆ ಆ ಸಿನಿಮಾದಲ್ಲಿ ಶಿವಣ್ಣ ಪೊಲೀಸ್ ಆಗೋ ನಟನೆ ಮಾಡಿದ್ದಾರೆ ಮತ್ತು ರೌಡಿಯಾಗೂ ನಟನೆ ಮಾಡಿದ್ದಾರೆ, ಇದು ರೌಡಿಸಮ್ ಸಿನಿಮಾ ಅಂತೆಲ್ಲ ಅವಾಗ ಸಿನಿಮಾ ಸಾಕಷ್ಟು ಕುತೂಹಲವನ್ನು ಸೃಷ್ಟಿ ಮಾಡುತ್ತೆ. ಮತ್ತು ಆ ಸಿನಿಮಾದ ನಾಯಕಿಯಾಗಿ ಆಗ ಆಂಧ್ರ ಪ್ರದೇಶದಲ್ಲಿ ಸಾಕಷ್ಟು ಬ್ಯುಸಿಯಾಗಿದ್ದಂತಹ ಸೂಪರ್ ಸ್ಟಾರ್ ಆಗಿದ್ದಂತಹ ಯಮುನಾ ಅವರು ಆ ಸಿನಿಮಾದ ನಾಯಕಿಯಾಗಿ ಆಯ್ಕೆ ಆಗ್ತಾರೆ. ಅವರ ಕಾಲ್ ಶೀಟ್ ಸಿಗೋದೇ ಆಗ ಕಷ್ಟ ಇದ್ದಂಥ ಕಾಲ. ಆ ಟೈಮ್ನಲ್ಲಿ ಯಮುನಾ ಅವ್ರನ್ನ ಆ ಸಿನಿಮಾದ ನಾಯಕಿಯಾಗಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಆಯ್ಕೆ ಮಾಡ್ಕೊತಾರೆ. ಯಮುನಾ ಅವರು ಅಷ್ಟು ಬ್ಯುಸಿ ಇದ್ದರೂ ಕೂಡ ರಾಜ್ಕುಮಾರ್ ಅವರ ಮಗನ ಜೊತೆ ಮಾಡಲೇಬೇಕು ಅಂತೇಳಿ ಕಾಲ್ ಶೀಟ್ ಕೊಟ್ಟು ಆ ಸಿನಿಮಾವನ್ನು ಮುಗಿಸ್ಕೊಡ್ತಾರೆ. ಸಿನಿಮಾ 1991 ಮೇ ತಿಂಗಳಲ್ಲಿ ರಿಲೀಸ್ ಆಗುವಂಥದ್ದು. ಮೊದಲಿಗೆ ಆ ಸಿನಿಮಾ ರಿಲೀಸ್ ಆಗಬೇಕಾಗಿದ್ದು ಮೇ 23 ಗುರುವಾರ. ಸಾಮಾನ್ಯವಾಗಿ ಅಣ್ಣವರ ಬ್ಯಾನರ್ನ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಗುರುವಾರ. ಅದೇ ರೀತಿ ಮೋಡದ ಮರೆಯಲ್ಲಿ ಸಿನಿಮಾ ಕೂಡ ಗುರುವಾರನೇ ರಿಲೀಸ್ ಆಗುತ್ತೆ ಅಂತೇಳಿ ಅನೌನ್ಸ್ ಆಗುತ್ತೆ. ಮೇ 23ನೇ ತಾರೀಕು ಗುರುವಾರ ಆ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು. ಆದರೆ ಮೇ 21 ತಮಿಳ್ನಾಡಿನಲ್ಲಿ ನಮ್ಮ ಭಾರತದ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿಯವರ ಹತ್ಯೆ ಆಗುತ್ತೆ. ರಾಜೀವ್ ಗಾಂಧಿಯವರ ಹತ್ಯೆ ಆದಮೇಲೆ ಇಡೀ ದೇಶಾದ್ಯಂತ ಬಂದ್ ವಾತಾವರಣ, ಬಹಳ ಗಲಾಟೆ ಆಗುತ್ತೆ. ಇಡೀ ದೇಶಾದ್ಯಂತ ಬಂದ್ ಆಗಿಬಿಡುತ್ತೆ. ಈ ಸಿನಿಮಾ ಗುರುವಾರ ರಿಲೀಸ್ ಆಗಬೇಕಾಯಿತು ಮೋಡದ ಮರೆಯಲ್ಲಿ. ಅದು ಅನೌನ್ಸ್ ಕೂಡ ಆಗಿರುತ್ತೆ ಪೇಪರ್ನಲ್ಲಿ, ಪೋಸ್ಟ್ ಎಲ್ಲ ಹಾಕಿ ಕಟೌಟ್ ಕೂಡ ನಿಲ್ಲಿಸ್ಬಿಟ್ಟಿರ್ತಾರೆ. ಅದು ನಮ್ಮ ಮೈಸೂರಿನಲ್ಲಿ ರಂಜಿತ್ ಗಾಯತ್ರಿ ಸರಸ್ವತಿ ಥಿಯೇಟ್ರಿಗೆ ಬಂದಿರುತ್ತೆ. ಬೆಂಗಳೂರಿನಲ್ಲಿ ನರ್ತಕಿ ಚಿತ್ರಮಂದಿರದಲ್ಲಿ ಮೋಡದ ಮರೆಯಲ್ಲಿ ಸಿನಿಮಾ ಕೂಡ ರಿಲೀಸ್ ಆಗಿರುತ್ತೆ. ಯಾವಾಗ ರಾಜೀವ್ ಗಾಂಧಿಯವರ ಹತ್ಯೆ ಆಯಿತೋ ಸಿನಿಮಾ ರಿಲೀಸ್ ಮುಂದಕ್ಕೆ ಹೋಗುತ್ತೆ. ಅಂದರೆ ಗುರುವಾರ ರಿಲೀಸ್ ಆಗಬೇಕಾಗಿದ್ದು ಶುಕ್ರವಾರಕ್ಕೆ ಹೋಗುತ್ತೆ, ಮೇ 24ನೇ ತಾರೀಕು. ಆದರೆ ಅಭಿಮಾನಿಗಳು ಮೇ 23 ಅಂತ ಅನೌನ್ಸ್ ಆಗ್ಬಿಟ್ಟಿತ್ತಲ್ಲ, ಸ್ಟಾರ್ ಎಲ್ಲ ಕಟ್ಟಕ್ಕೆ ರೆಡಿಯಾಗಿರ್ತಿದ್ರು. ಸಾಮಾನ್ಯವಾಗಿ ಶಿವಣ್ಣನ ಸಿನಿಮಾಗಳು ಅಥವಾ ಅಣ್ಣವರ ಸಿನಿಮಾಗಳು ಬಂದರೆ ಅಣ್ಣವರ ಸಿನಿಮಾಗಳು ಒಂದು 10 ದಿನ ಮುಂಚೆಯಿಂದನೇ
ಆ ಚಿತ್ರಮಂದಿರಗಳಲ್ಲಿ ಸ್ಟಾರ್ ಕಟ್ಟೋದು, ಬ್ಯಾನರ್ ಹಾಕೋದು, ಈ ರೀತಿ ಎಲ್ಲ ನಡೆಯೋದು. ಶಿವಣ್ಣಂದು ಕೂಡ ಅಷ್ಟೇ. ಶಿವಣ್ಣನ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದರೆ 3-4 ದಿನ ಮುಂಚೆನೇ ಸ್ಟಾರ್ ಕಟ್ಟೋದು, ಅಲಂಕಾರ ಮಾಡೋದು ಚಿತ್ರಮಂದಿರಕ್ಕೆ, ಈ ರೀತಿ ಎಲ್ಲ ನಡೀತಾ ಇತ್ತು. ಅದೇ ರೀತಿ ಮೋಡದ ಮರೆಯಲ್ಲಿ ಸಿನಿಮಾಗೂ ಕೂಡ ಸ್ಟಾರ್ ಕಟ್ಟೋದಕ್ಕೆ ಅಭಿಮಾನಿಗಳು ರೆಡಿಯಾಗಿರ್ತಾರೆ. ಆದರೆ ಯಾವಾಗ ರಾಜೀವ್ ಗಾಂಧಿ ಅವರ ಹತ್ಯೆ ಆಗುತ್ತೋ ಸಿನಿಮಾ 1 ದಿನ ರಿಲೀಸ್ ಮುಂದೆ ಹೋಗುತ್ತೆ. ಮತ್ತು ಭಾರತ್ ಬಂದಾಗಿರೋ ಕಾರಣ ಯಾರೂ ಓಡಾಡೋವಾಗಿರಲ್ಲ, ಅಷ್ಟು ಆ ಮಟ್ಟಿಗೆ ಗಲಾಟೆ ಆಗಿರ್ತದೆ. ಆದರೆ ಅಭಿಮಾನಿಗಳಿಗೆ ನಾವು ಸಿನಿಮಾ ನೋಡಲೇಬೇಕು, ನಾವು ಸ್ಟಾರ್ ಕಟ್ಟಬೇಕು ಅನ್ನೋ ಒಂದು ಕಾತರ, ಸ್ಟಾರ್ ಕಟ್ಟೋಕ್ಕೆ ಅಂತ ಮೆರವಣಿಗೆಯಲ್ಲಿ ಬರ್ತಾ ಇರ್ತಾರಂತೆ. ಆಗ ಪೊಲೀಸ್ನವರು ಲಾಠಿ ಚಾರ್ಜ್ ಮಾಡಿ ಭಾರತ್ ಬಂದಾಗಿದೆ, ಯಾರೂ ಓಡಾಡೋ ಆಗಿಲ್ಲ ಅಂಥೇಳಿ ದೊಡ್ಡ ಗಲಾಟೆ ಆಗಿತ್ತು. ಅದನ್ನು ಈಗಲೂ ನೆನೆಸ್ಕೋತಾರೆ ನಮ್ಮ ತಂದೆಯವರು. ಮೋಡದ ಮರೆಯಲ್ಲಿ ಸಿನಿಮಾದಲ್ಲಿ ಈ ರೀತಿ ಆಗಿತ್ತು ಗಲಾಟೆ. 1 ದಿನ ರಿಲೀಸ್ ಮುಂದೆ ಹೋಗಿದ್ದು ಕೂಡ ಅಭಿಮಾನಿಗಳು ತಡ್ಕೊಳ್ಳಿಲ್ಲ. 1 ದಿನ ಮುಂದೆ ಹೋಯ್ತಲ್ಲ ಅಂಥೇಳಿ ಥಿಯೇಟ್ರ್ ಮುಂದೆ ಬಂದು ಆ ಭಾರತ್ ಬಂದ್ ಆಗಿದ್ರು ಕೂಡ ಗಲಾಟೆ ಅಂತೆ, ಟಿಕೆಟ್ ಕೊಡಿ ಅಂತ ಹೇಳ್ಕೊಂಡು. ಕಡೆಗೆ ಪೊಲೀಸ್ನವರು ಲಾಠಿ ಚಾರ್ಜ್ ಮಾಡಿ ಬುದ್ಧಿವಾದ ಹೇಳಿ, ಮಾಜಿ ಪ್ರಧಾನಿಗಳು ತೀರ್ಕೊಂಡಿದ್ದಾರೆ, ಭಾರತ್ ಬಂದಾಗಿದೆ, ನೀವು ಈಗಲೂ ಸಿನಿಮಾ ನೋಡಬೇಕಾ ಅಂತೇಳಿ ಬುದ್ಧಿವಾದ ಹೇಳಿ ಅಭಿಮಾನಿಗಳನ್ನು ಥಿಯೇಟ್ರಿಂದ ಕಳಿಸ್ತಾರಂತೆ. ಕಡೆಗೆ ಶುಕ್ರವಾರ ಸಿನಿಮಾ ರಿಲೀಸ್ ಆಗುತ್ತೆ. ಸಿನಿಮಾದಲ್ಲಿ ಶಿವಣ್ಣ ಅದ್ಭುತವಾದ ಅಭಿನಯವನ್ನು ಮಾಡಿರ್ತಾರೆ. ಶಿವಣ್ಣನಷ್ಟೇ ಅದ್ಭುತವಾಗಿ ಅವರ ತಂದೆ ಪಾತ್ರದಲ್ಲಿ ಮಾಡಿದಂತಹ ಅಶ್ವಥ್ ಅವರು ಅದ್ಭುತ ನಟನೆಯನ್ನು ಮಾಡಿರ್ತಾರೆ. ಆ ಸಿನಿಮಾ ಏನಾದರೂ ರೀಮೇಕ್ ಆಗದೇ ಇದ್ದಿದ್ದರೆ ಶಿವಣ್ಣನಿಗೂ ಪ್ರಶಸ್ತಿ ಬರೋದು ರಾಜ್ಯ ಪ್ರಶಸ್ತಿ, ಅಶ್ವಥ್ ಅವ್ರಿಗೂ ಅತ್ಯುತ್ತಮ ಪೋಷಕ ನಟ ಅನ್ನೋ ರಾಜ್ಯ ಪ್ರಶಸ್ತಿ ಬರ್ತಿತ್ತು ಖಂಡಿತವಾಗಿ. ಆ ಸಿನಿಮಾ ರೀಮೇಕ್ ಆಗಿತ್ತು ಅನ್ನೋ ಕಾರಣಕ್ಕೆ ರಾಜ್ಯ ಪ್ರಶಸ್ತಿ ಬರೋದಿಲ್ಲ. ಆ ಸಿನಿಮಾ ಏನು ನಿರೀಕ್ಷೆ ಇಟ್ಟಿತ್ತೋ ಆ ಮಟ್ಟಿನ ಯಶಸ್ಸು ಆಗೋದಿಲ್ಲ. ಅಂದರೆ 100 ದಿನ ಹೋಗಲ್ಲ. ನಮ್ಮ ರಂಜಿತ್ ಚಿತ್ರಮಂದಿರದಲ್ಲಿ 10 ವಾರ ಪ್ರದರ್ಶನ ಆಗುತ್ತೆ. ಮತ್ತು ಆ ಸಿನಿಮಾ ರೌಡಿಸಮ್ ಅನ್ನೋ ಒಂದು ಕಾರಣಕ್ಕೂ ಕೂಡ ಚರ್ಚೆ ಆಗಿರುತ್ತಲ್ವ. ಆ ಸಿನಿಮಾದಲ್ಲಿ ಹೇಗಿರುತ್ತೆ ಫೈಟಿಂಗು ಅಂತಲೂ ಕೂಡ ಅಭಿಮಾನಿಗಳು ಕಾತರರಾಗಿರ್ತಾರೆ. ಆ ಸಿನಿಮಾದಲ್ಲಿ ನೋಡಿ 2 ಫೈಟಿಂಗ್ ಇದೆ. ಆ 2 ಫೈಟಿಂಗ್ ಕೂಡ ಫುಲ್ ಎಲ್ಲ ನ್ಯಾಚುರಲ್ ಆಗೇ ತೆಗೆದಿರೋದು. ಈ ಮಾಮೂಲಿ ಸಿನಿಮಾಗಳಲ್ಲಿ ಫೈಟಿಂಗ್ ಇರುತ್ತೆ ನೋಡಿ, ಒಟ್ಟೊಟ್ಟಿಗೆ 10 ಜನ ಹೊಡೆಯೋದು, ಎಗ್ರಿ ಹೊಡೆಯೋದು ಹೀರೋ, ಆ ಥರ ಇಲ್ಲವೇ ಇಲ್ಲ. ನ್ಯಾಚುರಲ್ ಆಗಿ ರಿಯಲಿಸ್ಟಿಕ್ ಆಗಿ ಆ ಸಿನಿಮಾದಲ್ಲಿ ಫೈಟ್ಗಳನ್ನು ಇಟ್ಟಿರ್ತಾರೆ. ಅದು ಕೆಲ ಅಭಿಮಾನಿಗಳಿಗೆ ಅದು ಇಷ್ಟ. ಆದರೆ ಇನ್ನು ಕೆಲವರಿಗೆ ಫೈಟಿಂಗ್ ಇನ್ನೂ ಬೇರೆ ಥರ ಇರಬೇಕಾಗಿತ್ತು ಅಂತಲೂ ಕೂಡ ಆಗ ಅಭಿಮಾನಿಗಳು ಮಾತಾಡಿದ್ದುಂಟು. ಮತ್ತು ಅದರಲ್ಲಿ ಅಣ್ಣವರೊಂದು ಹಾಡನ್ನು ಹಾಡಿರ್ತಾರೆ. ಆ ಹಾಡು ಬಂದಾಗ ಅಭಿಮಾನಿಗಳು ಚಿತ್ರಮಂದಿರದಲ್ಲಿ ಊಟಿಯವರಂತೆ. ಆ ಮಟ್ಟಿಗೆ ಅವಾಗ ಅಣ್ಣವ್ರು ಹಾಡಿದ್ಬಿಟ್ರೆ ಸಾಕು, ಏನೋ ಅಣ್ಣವರೇ ಅಭಿನಯವನ್ನು ಮಾಡಿಬಿಟ್ಟಿದ್ದಾರೆ ನಾ ಸಿನಿಮಾದಲ್ಲಿ ಅನ್ನೋ ರೀತಿಯಲ್ಲಿ ಅಭಿಮಾನಿಗಳು ಪ್ರತಿಕ್ರಿಯೆಯನ್ನು ಕೊಡ್ತಾಯಿದ್ರು. ಇನ್ನು ಮೋಡದ ಮರೆಯಲ್ಲಿ ಸಿನಿಮಾ ಮೂಲಕ ರಾಮ್ ಶೆಟ್ಟಿ ಅವರು ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಆಗ್ತಾರೆ, ಸಾಹಸ ನಿರ್ದೇಶಕರು. ಅದು ಕೂಡ ಅವಾಗ ಚರ್ಚೆ ಆಗಿರುತ್ತೆ. ಬಾಂಬೆಯಿಂದ ಕರೆಸ್ತಾ ಇದ್ದಾರಂತೆ ಈ ಸಿನಿಮಾಗೆ. ರಾಮ್ ಶೆಟ್ಟಿ ಈ ಸಿನಿಮಾಗೆ ಸಾಹಸ ನಿರ್ದೇಶನ ಭಾಳ ಚೆನ್ನಾಗಿರುತ್ತೆ ಹಾಗಾದರೆ ಸ್ಟಂಟ್ಸು ಅಂತೇಳಿ ಎಲ್ಲರಿಗೂ ನಿರೀಕ್ಷೆ. ಆ ಸಿನಿಮಾದಲ್ಲಿ ಶಿವಣ್ಣನ ಪೊಲೀಸ್ ಅಧಿಕಾರಿಯಾಗಿ ನೋಡಬೇಕು ಅಂದ್ಕೊಂಡಿರ್ತಾರೆ. ಆದರೆ ಆ ಸಿನಿಮಾದ ಕತೆ ಬೇರೆ ಥರನೇ ಇರುತ್ತೆ. ಪೊಲೀಸ್ ಅಧಿಕಾರಿ ಮಾಡಬೇಕು ಅಂತ ಅವ್ರ ಅಪ್ಪನಿಗೆ ಆಸೆ ಇರುತ್ತೆ. ಆದರೆ ಇವರು ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ರೌಡಿ ಅನ್ನೋ ಪಟ್ಟವನ್ನು ಕಟ್ಕೋತಾರೆ.